ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಾಲಕಿ ವೆನಿಲ್ಲಾ ಸಾವು ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇಟ್ಕೊಂಡವನಿಗಾಗಿ ಹೆತ್ತ ಕರುಳನ್ನೇ ಕೊಲೆ ಮಾಡಿರುವ ಆ ಮಾಯಾಂಗಿನಿ ಪ್ರಿಯಾ ಮತ್ತು ಆಕೆಯ ಪ್ರಿಯಕರ ಮೋಹನ್ನ ಅಸಲಿ ಮುಖವಾಡ ಕಳಚಿರೋ ಭೀಕರ ರಿಪೋರ್ಟ್ ಇಲ್ಲಿದೆ ನೋಡಿ. ಇಟ್ಕೊಂಡವನಿಗಾಗಿ ಹೆತ್ತ ಕರುಳನ್ನೇ ಹಿಸುಕಿದ ಪಾಪಿ ಪ್ರಿಯಾಂಕಾ. ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ದಕ್ಕೆ ಕೊಂದೇ ಬಿಟ್ಟ ಕಾಮಿ. ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ 6 ವರ್ಷದ ಬಾಲಕಿ ವೆನಿಲ್ಲಾ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬೆಚ್ಚಿ ಬೀಳಿಸುವ ಸತ್ಯ ಬಯಲಾಗಿದೆ. ಆರೋಪಿ ಮೋಹನ್ ಹಾಗೂ ಮಗುವಿನ ತಾಯಿ ಪ್ರಿಯಾಂಕಾ ಸೇರಿ ಸೃಷ್ಟಿ ಮಾಡಿದ್ದ ಆಕಸ್ಮಿಕ ಸಾವಿನ ಕಥೆಯನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಉಲ್ಟಾ ಮಾಡಿದೆ. ಕಳೆದ ಮಾರ್ಚ್ 21ರಂದು ಮೋಹನ್ ಹಾಗೂ ಪ್ರಿಯಾಂಕಾ 3 ದಿನಗಳ ಕಾಲ ಮಧುರೈನ ದೇವಸ್ಥಾನಗಳ ಟ್ರಿಪ್ಗೆ ಹೋಗಿದ್ದರು. ಮಾರ್ಚ್ 24ರಂದು ಬೆಂಗಳೂರಿಗೆ ವಾಪಸ್ಸಾದ ಇವರು ಇಂದಿರಾನಗರಕ್ಕೆ ಶಾಪಿಂಗ್ ಮಾಡಲು ಬಂದಿದ್ದಾರೆ. ಕಾರಿನಲ್ಲಿ ಮಗು ಮತ್ತು ಪ್ರಿಯಕರ ಮೋಹನ್ ಇಬ್ಬರೇ ಇದ್ದರು. ಈ ವೇಳೆ ಐಸ್ ಕ್ರೀಮ್ಗಾಗಿ ಮಗು ಹಠ ಹಿಡಿದು ಅಳಲು ಶುರು ಮಾಡಿದಾಗ ಸಿಟ್ಟಿಗೆದ್ದ ಮೋಹನ್ ಕಾರಿನ ಒಳಗೆ ಮಗುವಿನ ಹೊಟ್ಟೆಗೆ ಕಾಲಿನಿಂದ ಬಲವಾಗಿ ಒದ್ದಿದ್ದಾನೆ. ಮಗುವಿನ ಕಿರುಚಾಟ ಕೇಳಿಸಬಾರದು ಎಂದು ಮೂಗು ಬಾಯಿಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ಕಾರಿನಲ್ಲೇ ಉಸಿರುಗಟ್ಟಿಸಿ ಕೊಂದಿದ್ದಾನೆ. ಮಗುವಿನ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಪಾಪಿಗಳ ಕ್ರೂರ ಕೃತ್ಯ ಬಯಲಾಗಿದೆ. ಹೊಟ್ಟೆಗೆ ಒದ್ದಿದ್ದರಿಂದ ಮಗುವಿನ ದೇಹದ ಒಳಗಡೆ ರಕ್ತ ಎಪ್ಪುಗೊಟ್ಟಿದೆ ಹಾಗೂ ಉಸಿರಾಟದ ಸಮಸ್ಯೆಯಿಂದಲೇ ಸಾವು ಸಂಭವಿಸಿದೆ ಎಂದು ವೈದ್ಯರು ವರದಿ ನೀಡಿದ್ದಾರೆ. ಈ ವರದಿ ಸಿಗುತ್ತಿದ್ದಂತೆ ಮಗುವಿನ ಅಸಲಿ ತಂದೆ ಪ್ರವೀಣ್, ಪತ್ನಿ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಮೋಹನ್ ವಿರುದ್ಧ ಕೊಲೆ ಆರೋಪದಡಿ ದೂರು ನೀಡಿದ್ದಾರೆ. ಸದ್ಯ ಕಾಡುಗೋಡಿ ಪೊಲೀಸರು ಇಬ್ಬರು ಪಾಪಿಗಳನ್ನು ಕಂಬಿ ಎಣಿಸುವಂತೆ ಮಾಡಲು ತನಿಖೆ ತೀವ್ರಗೊಳಿಸಿದ್ದಾರೆ. ಮದುವೆ ಮುನ್ನವೇ ಇತ್ತು ಮೋಹನ್ ಪ್ರಿಯಾಂಕಾ ಲವ್. ಜಮೀನು ವ್ಯಾಜ್ಯದ ನೆಪದಲ್ಲಿ ಶುರುವಾಗಿತ್ತು ಅಕ್ರಮ ಸಂಬಂಧ. ಇನ್ನು ಮಗುವಿನ ಕೊಲೆ ಪ್ರಕರಣದ ತನಿಖೆ ವೇಳೆ ತಾಯಿ ಪ್ರಿಯಾಂಕಾ ಮತ್ತು ಪ್ರಿಯಕರ ಮೋಹನ್ ಅಸಲಿ ಮುಖವಾಡ ಕಳಚಿಬಿದ್ದಿದೆ. ಪ್ರಿಯಾಂಕಾಗೆ 19ನೇ ವಯಸ್ಸಿನಲ್ಲೇ ಪ್ರವೀಣ್ ಜೊತೆ ಮದುವೆಯಾಗಿತ್ತು. ಆದರೆ ಮದುವೆಗೂ ಮುನ್ನವೇ ಈಕೆಗೆ ಮೋಹನ್ ಜೊತೆ ಲವ್ ಇತ್ತು. ಮದುವೆಯಾದ ಬರೋಬ್ಬರಿ 19 ವರ್ಷಗಳ ಬಳಿಕ ಇಬ್ಬರ ಆಕಸ್ಮಿಕ ಭೇಟಿಯಾಗಿ ಮತ್ತೆ ಅನೈತಿಕ ಸಂಬಂಧ ಶುರುವಾಗಿತ್ತು. ಗಂಡನಿಗೆ ಅನುಮಾನ ಬಾರದಿರಲಿ ಎಂದು ಪ್ರಿಯಾಂಕಾ ತನ್ನ ಮೊಬೈಲ್ನಲ್ಲಿ ಮೋಹನ್ ನಂಬರ್ ಅನ್ನ ಅಡ್ವೊಕೇಟ್ ಸಾನ್ವಿ ಎಂದು ಸೇವ್ ಮಾಡಿಕೊಂಡು ದಿನಾಲು ವಿಕೃತ ಸತಿಪತಿ ಆಟ ಆಡುತ್ತಿದ್ದಳು. ಇನ್ನು ಆರೋಪಿ ಮೋಹನ್ ಸಾನ್ವಿ ಪ್ರಿಯಾ ಬಿಲ್ಟೆಕ್ ಕಂಪನಿಯ ಪಾರ್ಟ್ನರ್ ಆಗಿದ್ದು ದೊಡ್ಡ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುತ್ತಿದ್ದ. ಹೊಸಕೋಟೆ ರಸ್ತೆಯ ಜಮೀನು ವ್ಯಾಜ್ಯದ ವೇಳೆ ಪ್ರಿಯಾಂಕಾಗೆ ಈತನ ಪರಿಚಯವಾಗಿತ್ತು. ತನ್ನ ಪತ್ನಿ ಇರುವ ಮನೆಯಿಂದ ಕೇವಲ 300 ಮೀಟರ್ ದೂರದಲ್ಲೇ ಪ್ರಿಯಾಂಕಾಗೆ ಐಷಾರಾಮಿ ವಿಲ್ಲಾ ಕೊಡಿಸಿ ಇಟ್ಟಿದ್ದ. ವಿಷಯ ತಿಳಿದು ಮೋಹನ್ ಪತ್ನಿ ವಿಲ್ಲಾ ಬಳಿ ಬಂದು ಭಾರಿ ಗಲಾಟೆ ಮಾಡಿದ್ದರು. ಈ ಹಿಂದೆ ಪ್ರಿಯಾಂಕಾ ತನ್ನ ಅಸಲಿ ಪತಿ ಪ್ರವೀಣ್ ವಿರುದ್ಧವೇ ಮಹದೇವಪುರ ಠಾಣೆಯಲ್ಲಿ ಸುಳ್ಳು ಕೇಸ್ ದಾಖಲಿಸಿದ್ದಳು ಎಂದು ಈಗ ಪತಿ ಪ್ರವೀಣ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲೆಲ್ಲೋ ಐಸ್ ಕ್ರೀಮ್ ತಿನ್ನಿಸಿದೆ, ಕಾಫಿ ಗೆದೆಗೆ ಹೋಗಿದ್ವಿ, ಕಾರಲ್ಲಿ ಪಾಪು ಮಲಗಿಸಿದ್ವಿ ಅಂತ ಈ ತರ ಎಲ್ಲ ಸುಮಾರು ಕಥೆಗಳು ನಮ್ಮ ಹತ್ರ ಇದು ಮಾಡುತ್ತೆ ಮೇಡಮ್. ನಮ್ಮ ಅಕ್ಕ ಇದ್ದವರು ಪೂರ್ಣಿಮಾ ಪಾಂಡೆ ಅಂತ ಎಲ್ಲ UK ಬೇಸ್ಡ್, ಅವರು ಡಾಕ್ಟರ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು. ನಾನು ಅವರಿಗೆ ಫಸ್ಟ್ ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದಾಗ ಅವರೇ ನನಗೆ ಫಸ್ಟ್ ಹೇಳಿದ್ದು, ಇಲ್ಲಪ್ಪ ಇದು ದಿಸ್ ಇಸ್ ನಾಟ್ ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಇದು ಅನ್ಯಾಚುರಲ್ ಡೆತ್ ಅಲ್ಲ, ದಿಸ್ ಇಸ್ ಅ ಹಾಮಿಸೈಡ್, ಇಟ್ ಇಸ್ ಅ ಮರ್ಡರ್ ಅಂತ ನನಗೆ ಹೇಳಿದ್ದೆ ನಮ್ಮ ಅಕ್ಕ. ಸದ್ಯಕ್ಕೆ ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಮೋಹನ್ ತಾನು ಮಾಡಿದ ಘೋರ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಇತ್ತ ಮಗುವಿನ ಸಾವಿನ ರಹಸ್ಯ ಬಯಲಾಗುತ್ತಿದ್ದಂತೆ ತಾಯಿ ಪ್ರಿಯಾಂಕಾ ಸದ್ಯ ತಲೆಮರೆಸಿಕೊಂಡಿದ್ದು ಆಕೆಗಾಗಿ ಕಾಡುಗೋಡಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಕೇವಲ ಐಸ್ ಕ್ರೀಮ್ ಹಠಕ್ಕಾಗಿ ಒಂದು ಹಸುಗೂಸನ್ನು ಬಲಿ ಪಡೆದ ಈ ನರರಾಕ್ಷಸರಿಗೆ ಕಠಿಣ ಶಿಕ್ಷೆಯಾಗಲಿ ಎನ್ನುವುದೇ ಸಾರ್ವಜನಿಕರ ತೀವ್ರ ಆಕ್ರೋಶವಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.